ಕಲಾವಿದರ ಸಂಘದಲ್ಲಿ ನಡೀತಿರೋಂಥ ಹೋಮ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಭಾಗಿಯಾಗಿರೋಂಥದ್ದು. ಈ ಬಗ್ಗೆ ಮಾತಾಡ್ತೋಣ. ನಮಸ್ತೆ. ಇಂಡಸ್ಟ್ರಿ ಒಳಿತಿಗಾಗಿ ಈ ಥರದೊಂದು ಪೂಜೆ ಮಾಡ್ತಿರೋದು, ಹೋಮ ಮಾಡ್ತಿರೋದು ನಿಮ್ಮ ನೆನಪಿಗೆ ಗೊತ್ತಿರುವಂಗೆ ಈ ಹಿಂದೆ ಯಾವ್ದಾದ್ರು ಈ ಥರ ಪೂಜೆ ನಡೆದಿತ್ತಾ ಅಂತ? ಈ ಥರ ಪೂಜೆ ಅಂತ ನಡೆದಿರಲಿಲ್ಲ. ಈ ಥರ ಸಂಭ್ರಮ ಅಂತೂ ಯಾವಾಗಲೂ ಇರೋದು. ನಾವು ಕಲಾವಿದರ ಸಂಘದಲ್ಲಿ ಎವ್ರಿ ಸೆಕೆಂಡ್ ಸಂಡೇ ಮೀಟ್ ಮಾಡ್ತಾಯಿದ್ವಿ. ಈ ಥರ ಪೂಜೆನೋ ಅಥವಾ ಬರ್ತಡೇನೋ ಆಚರಿಸ್ಕೊಳ್ಳೋದು, ರಾಜ್ಕುಮಾರ್ ಅವ್ರ ಮನೇಲಿ ಊಟ ಮಾಡೋದು, ಸಂಭ್ರಮ ಆಚರಿಸೋದು, ಎಷ್ಟೆಲ್ಲ ಮಾಡಿದ್ವಿ ಗೊತ್ತಾ. ಇಷ್ಟೆಲ್ಲ ಹಂಚ್ಕೊಂಡಿದ್ವಿ. ಪ್ರತಿ ತಿಂಗಳೂ ಅವ್ರ ಮನೇಲಿ ಊಟದ ಕಾರ್ಯಕ್ರಮ ಇರೋದು. ಸೊ ಪೂಜೆ ಪುನಸ್ಕಾರ ಇದ್ದಾಗ ಅದನ್ನು ಮಾಡ್ತಾಯಿದ್ವಿ. ಸೊ ಆಮೇಲೆ ಊಟ ಅಂತೂ ಇಂಪಾರ್ಟೆಂಟ್ ಆಗಿರೋದು. ಸೊ ಹಾಗೆ ಮಾಡ್ತಾಯಿದ್ವಿ. ಸೊ ಎಲ್ಲ ಅವಾಗಲೂ ಒಂದು ಒಗ್ಗಟ್ಟು ಈಗಲೂ ಇದೆ ಒಗ್ಗಟ್ಟು. ಸೊ ಎಲ್ಲರೂ ಅವರ ಕೆಲಸ ಕಾರ್ಯಗಳಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟು ಒಬ್ಬರು ಸೇರದಿರೋ ಹಾಗಾಯಿತು. ಅದಕ್ಕೆ ನೀವು ಸಂತೋಷ ಪಡಬೇಕು. ಇವಾಗ ಒಂದು ಮೀಟಿಂಗ್ ಮಾಡಬೇಕು ಅಂತಂದರೆ ಎಲ್ಲರೂ ಎಲ್ಲಿದ್ದರೂ ಬರಬೇಕು ಅಂದರೆ ಎಲ್ಲಿದ್ದರೂ ಬರೋಕ್ಕಾಗಲ್ಲ, ಯಾರೂ ಬಿಟ್ಕೊಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಸೇರ್ತಾ ಇರಲಿಲ್ಲ. ಫ್ರೀ ಆಗಿರೋರು ಬರ್ತಾಯಿದ್ರು. ಅದರಲ್ಲಿ ಏನು ತಪ್ಪಿದೆ ಅಲ್ವಾ. ಕೆಲಸ ಮಾಡೋರು ಮಾಡಲಿ, ಅದನ್ನೇ ನಾನು ಹೇಳೋದು. ಕೆಲಸ ಇಂಪಾರ್ಟೆಂಟ್. ಕೆಲಸ ಮಾಡೋರು ಕೆಲಸ ಮಾಡ್ತಾ ಇರಬೇಕು. ಯಾರು ಫ್ರೀ ಆಗಿರ್ತಾರೋ ಅವ್ರು ಬರಬೇಕು. ಬರೋ ತಿಂಗಳು ಅವರು ಇರಲ್ಲ, ಇವ್ರು ಬರ್ತಾರೆ, ಇವ್ರು ಇರಲ್ಲ, ಅವ್ರು ಬರ್ತಾರೆ. ಸೊ ಹಾಗೆ ಎಲ್ಲೋ ಒಂದು ಕಡೆ ಈ ಒಗ್ಗಟ್ಟು ಇಲ್ಲದವರ ಕಾರಣಕ್ಕೆ ಇಂಡಸ್ಟ್ರಿ ಈ ಪರಿಸ್ಥಿತಿ ಬಂದು ನಿಂತಿದೆ ಅಂತ. ಎಲ್ಲೋ ಒಂದು ಕಡೆ ಈಗ ಸಿನಿಮಾಗಳ ವಿಚಾರ ಬರೋದಾದರೆ ಒಂದು ಕಾಲದಲ್ಲಿ ಮಾತಾಡ್ಕೊಂಡು ಸಿನಿಮಾಗಳು ರಿಲೀಸ್ ಮಾಡ್ತಾರೆ. ಈಗ ವಾರಕ್ಕೆ 8 ಸಿನಿಮಾ ಬರ್ತಿದೆ. ಇದರಿಂದನೇ ಎಲ್ಲೋ ಎಡವಟ್ ಆಗ್ತಾಯಿದೆ ಅಂತ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಇವರೇ, ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಸೊ ಇವಾಗ ಇಂಡಸ್ಟ್ರಿ ಅಷ್ಟು ಬೆಳೆದಿದೆ, ಅಷ್ಟು ಜನ ಇದ್ದಾರೆ, ಅಷ್ಟು ಮಂದಿ ನೋಡ್ತಾರೆ ಸಿನಿಮಾನ. ಒಳ್ಳೆ ಸಿನಿಮಾ ಯಾರೇ ಕೊಡಲಿ, ಅದು ಯಾರೇ ಕೊಟ್ಬಿಡಲಿ, ಏನು ಈ ಚಿತ್ರರಂಗದ ಬಗ್ಗೆ ಗೊತ್ತಿಲ್ಲದೆ ಇರೋನು ಒಂದು ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಒಳ್ಳೆ ಕತೆ ಕೊಟ್ಟರೆ ಖಂಡಿತ ಯಶಸ್ಸಾಗೇ ಆಗುತ್ತೆ. ಆದರೆ ಒಳ್ಳೆ ನಿರ್ದೇಶಕರು, ಒಳ್ಳೆ ಕಥೆನೇ ಇಂಪಾರ್ಟೆಂಟ್. ಅದನ್ನು ತೆರೆಗೆ ತರೋದು ನಿರ್ದೇಶಕನ ಕೈವಾಡ. ಅವರಿಲ್ಲದೆ ಒಬ್ಬ ನಟ ಆಗಲಿ, ಒಬ್ಬ ನಟಿ ಆಗಲಿ, ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಲಿ, ಇನ್ನೊಬ್ಬರಾಗಲಿ ಬಂದ್ಬಿಡ್ತಾರೆ ಅಂತಲ್ಲ. ಆ ನಿರ್ದೇಶಕನ ಕಲ್ಪನೆ ಏನಿದೆ ಅದನ್ನು ಸಾಕಾರಗೊಳಿಸ್ತಾರಲ್ಲ, ಅದು ಕಲಾವಿದರು. ಅವರು ಹೆಚ್ಚುಗಾರಿಕೆ. ಆ ಕೈವಾಡ ಏನಿದ್ರು ನಿರ್ದೇಶಕರಿಗೆ ಸೇರಬೇಕು. ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಏಳಿಗೆಗೆ ಇಳುವಿಗೆ ಈ ಥರದೊಂದು ಪೂಜೆ ಬೇಕಿತ್ತ ಅನ್ನೋ ವಿರೋಧದ ಮಾತುಗಳು ಕೇಳಿಬಂದಿತ್ತು. ವಿರೋಧ ಯಾತಕ್ಕಪ್ಪ? ಪೂಜೆ ಮಾಡೋದ್ರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿನೇ ನಾವು ಒಪ್ಕೊಂಡಿರೋದು. ನಮ್ಮ ಪಂಚಭೂತಗಳನ್ನು ಸ್ಮರಿಸ್ಬೇಕು ಅಂತಂದ್ಬಿಟ್ಟು. ಅವ್ರು ಇಲ್ಲದೆ ನಾವು ಏನು ಮಾಡೋದು? ನೀರು, ಬಿಸಿಲು, ಗಾಳಿ, ಭೂಮಿನೇ ಇಲ್ಲದೆ ನಾವು ಬದುಕೋಕ್ಕಾಗುತ್ತಾ? ಪೂಜೆ ಬೇಕೇ ಬೇಕಲ್ವ. ಅದೊಂದು ಕೃತಜ್ಞತೆ, ಅದು ಅಷ್ಟೇ, ಇನ್ನೇನಿಲ್ಲ. ಅವನು ಕೃತಜ್ಞತೆ ಹೇಳ್ತಾ ಇದ್ದೀವಿ. ನೀವೆಲ್ಲ ಕೊಟ್ಟಿದ್ವಿ, ಇವಾಗ ಸಂಕಷ್ಟ ಕೊಟ್ಟಿದ್ಯಾ, ಅದನ್ನು ಪರಿಹಾರ ಮಾಡು ಅಂತ ಕೇಳ್ಕೊತಾ ಇದ್ದೀವಿ. ಅದರಲ್ಲಿ ಏನು ತಪ್ಪಿದೆ ಹೇಳಿ? ಇವಾಗ ನಾನು ನಿಮ್ಗೆ ಹೊಡೆದ್ಬಿಟ್ಟು ಸಾರಿ ಅಂದರೆ ನೀವು ನನ್ನ ಕಾಲು ತುಳಿದ್ಬಿಡ್ತೀರಾ? ನಾನು ಅಮ್ಮ ಅಂತೀನಿ, ನಿಮ್ಗೆ ಹೊಡೆಯೋಕ್ಕಾಗುತ್ತಾ? ಕ್ಷಮಿಸಿ ಅಂತ ಕೇಳ್ತೀರಾ ನೀವು? ಅಷ್ಟೇ ಅಲ್ವಾ? ಅಷ್ಟೇ. ನಾವು ಅಷ್ಟೇ ಎಷ್ಟು ತಪ್ಪು ಮಾಡಿದ್ದೀವಿ. ಭೂಮಿನ ಎಷ್ಟು ಆಕ್ರಮಣ ಮಾಡ್ಕೊಂಡಿದ್ದೀವಿ ಅಲ್ವಾ. ಪ್ರಕೃತಿನೆಲ್ಲ ಹಾಳ್ಗೆಡವಿದ್ವಿ. ಇವಾಗ ನಾವೇ ಅನುಭವಿಸ್ತಾ ಇದ್ದೀವಾ? ಇದು ಹಾಗೆ. ಎಲ್ಲೊಂದು ಕಡೆ ಅಂದರೆ ಅಷ್ಟು ವರ್ಷಗಳಿಂದ ಇಲ್ಲದಂಥ ಪೂಜೆ ಇವಾಗ ಯಾಕೆ ಅಂತ. ಯಾಕಂದರೆ ಒಂದಷ್ಟು ಮಾತುಗಳು ಬಂದಿದ್ದು, ದರ್ಶನ್ ಅವ್ರಿಗೋಸ್ಕರ ಇದೊಂದು ಸ್ಪೆಷಲ್ ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬಾರ್ದು. ಯಾಕೆ ಮಾಡಬಾರ್ದು? ಒಬ್ಬ ವ್ಯಕ್ತಿ ತುಂಬ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದಾಗ ಮಾಡಬೇಕಲ್ವ. ನಾವು ಇದ್ದೀವಿ ನಿಮ್ಮ ಜೊತೆಲಿ. ನೀವು ತಪ್ಪು ಮಾಡಿದ್ದು ಸರಿ ಅಂತ ನಾವು ಹೇಳ್ತಾ ಇಲ್ಲ. ತಪ್ಪು ಮಾಡಿದರೆ ಅದು ಸರಿ ಅಂತ ನಾವು ಹೇಳ್ತಿಲ್ವ. ಸಂಕಷ್ಟದಿಲ್ದಾಗ ಆಳ್ಗೊಂದು ಕಲ್ಲು ಹಾಕೋ ಬದಲು ಏನೋ ನಡೆದಿದೆ, ಆ ಶಿಕ್ಷೆನ ಅನುಭವಿಸೋಣ. ನಾವು ನಿಮ್ಮ ಜೊತೆಲಿ ನಾವು ಅನುಭವಿಸ್ತಾ ಇದ್ದೀವಿ ಈಗ ಅಲ್ವಾ. ಎಷ್ಟೊಂದು ಜನರ ಒಲೆ ಉರಿತಾಯಿತ್ತು, ಅವ್ರ ಜೊತೇಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು. ಅವರೆಲ್ಲ ಒಂಥರ ಕೆಲಸದಿಂದ ನಿರ್ಗತಿಕರಾಗಿದ್ದಾರಲ್ವ. ಅದೆಲ್ಲನೂ ತೊಂದರೆ ಅಲ್ವಾ. ಸೊ ಹಾಗಾಗಿ ಏನೋ ನಾವು ನಮ್ಮ ಹುಡುಗ, ನಮ್ಮ ಮಗು ಅದು ಅಂತ ಅಂದ್ಕೊಂಡು ಅವ್ನು ಮಾಡಿ ಸರಿ, ಇವಾಗ ಬಿಟ್ಬಿಡಿ ಅಂತ ಕೇಳೋದು ತಪ್ಪಾಗುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ನಿಗೇನಾಗುತ್ತೆ, ಅದನ್ನು ಸ್ವಲ್ಪ ಪ್ರಮಾಣದಲ್ಲಾದರೂ ಕಡಿಮೆ ಮಾಡಿ ಅವ್ನ ಇಂಡಸ್ಟ್ರಿಗೆ ಬಂದು ಅವರು ಮತ್ತೆ ಇಂಡಸ್ಟ್ರಿ ಅವರೊಬ್ಬರಿಂದ ಬೆಳೆಯುತ್ತೆ ಅಂತ ನಾನು ಹೇಳಲ್ಲ. ಒಬ್ಬರಿಂದ ಯಾವತ್ತೂ ಸಾಧ್ಯ ಇಲ್ಲ. ಅವರು ಒಂದು ಕಾರಣ, ಅವರಿಂದ ಬೆಳೀಲಿ ಅಂತ. ಅವ್ರು ಹಲವಾರು ಕಲಾವಿದರಿದ್ದಾರೆ, ಅವರಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ. ಅವನೇನು ಹೆಚ್ಚು, ಇವನೇನು ಹೆಚ್ಚು, ಅವನೇನು ಇಷ್ಟೊಂದು ಕೋಟಿ ಮಾಡಿಬಿಟ್ಟ, ನಾನು ಇಷ್ಟು ಕೋಟಿ ಮಾಡೋಕ್ಕೆ ಸಾಧ್ಯ ಇದೆ, ಅದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಬದುಕಿಗಾಗಿ, ನಮ್ಮ ಚಿತ್ರರಂಗವನ್ನು ಉಳಿಸೋದಕ್ಕಾಗಿ ಕಷ್ಟಪಡಲಿ ಅಂತ. ಥ್ಯಾಂಕ್ ಯು. ಎಸ್, ಇದಿಷ್ಟು ಗಿರಿಜಾ ಲೋಕೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಶ್ ಜೊತೆ ಲೋಕೇಶ್, ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.